See student, last classes we are discussing about the basic terms in accounting. Last classes we are discussing about the basic terms in accounting. Last classes we are discussing about the 6 terms like transaction, capital, drawings, assets, liabilities, purchases. ಇಷ್ಟು ಟರ್ಮ್ಸ್ ನಾವು ನೋಡಿದ್ವಿ. ನೆಕ್ಸ್ಟ್ ಟರ್ಮ್ಸ್ ನಾವು ನೋಡೋಣ. ನೆಕ್ಸ್ಟ್ ಟರ್ಮ್ ಸೇಲ್ಸ್. ಏನು ಸೇಲ್ಸ್ ಅಂತಂದ್ರೆ ಸೇಲ್ಸ್ ಇಂದ ನಮ್ಗೆ ಏನು ಬರುತ್ತೆ? ವಾಟ್ ಇಸ್ ದ ಇನ್ಕಮ್? ಅಂದ್ರೆ ಸೇಲ್ಸ್ ಇಸ್ ದಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಫ್ ಬಿಸ್ನೆಸ್. ಹಿಯರ್ ಸೇಲ್ಸ್ ನಥಿಂಗ್ ಬಟ್ sales is a total revenue. Sales is a total revenue. Sales is a total revenue. Revenue nothing but what? Income. Revenue nothing but what? Income. Total revenue nothing but income. Total revenue. Here when we are getting the revenue, ಯಾವಾಗ ನಮಗೆ ರೆವೆನ್ಯೂ ಬರುತ್ತೆ, ಇನ್ಕಮ್ ಬರುತ್ತೆ ಅಂತಂದ್ರೆ here when we are sold goods to the customers, ನಮ್ಗೆ ಇಲ್ಲಿ ಯಾವಾಗ ಬರುತ್ತೆ ಅಂತಂದ್ರೆ ರೆವೆನ್ಯೂ ಇನ್ಕಮ್ ಯಾವಾಗ ಬರುತ್ತೆ ಅಂತಂದ್ರೆ ನಾವು ಕಸ್ಟಮರ್ಸ್ಗೆ ಗೂಡ್ಸ್ ನ ಸೇಲ್ಸ್ ಮಾಡಿದಾಗ we should be getting a revenue or income. Revenue or income. Okay, ಇಲ್ಲಿ ಸೇಲ್ಸ್ nothing but sales is a total revenue. Total revenue goods sold to the customers. ಅಂದ್ರೆ ಗೂಡ್ಸ್ ನ ನಾವು ಕಸ್ಟಮರ್ಸ್ ಗೆ ಸೇಲ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಇನ್ಕಮ್ ಬರುತ್ತೆ. ಐದರ್ ಸೇಲ್ಸ್ ಮೇ ಬಿ, ಸೇಲ್ಸ್ ಅನ್ನೋದು ಐದರ್ ಇಟ್ ಶುಡ್ ಬಿ ಕ್ಯಾಶ್ ಸೇಲ್ಸ್ ಆಗ್ಬೋದು, ಐದರ್ ಕ್ರೆಡಿಟ್ ಸೇಲ್ಸ್. ಪರ್ಚೇಸಸ್ ನಾವು ನೋಡಿದ್ವಿ, ಐದರ್ ಇಟ್ ಶುಡ್ ಬಿ cash purchases or credit purchases. Here also sales nothing, sales also here cash sales or credit sales. ನಾವು ಇಮಿಡಿಯೇಟ್ ಆಗಿ ಕ್ಯಾಶ್ ನಾದರೂ ರಿಸೀವ್ ಮಾಡ್ಕೊಂಡ್ರು ಇನ್ಕಮ್ ಬರುತ್ತೆ, ಅಥವಾ ಕ್ರೆಡಿಟ್ ಸೇಲ್ಸ್ ಮಾಡಿದ್ರು ಇನ್ಕಮ್ ಬರುತ್ತೆ, ಬಿಕಾಸ್ ವಿ ಆರ್ ರಿಸೀವ್ಡ್ ಫ್ರಮ್ ದಿ ಕಸ್ಟಮರ್ಸ್ ಇನ್ ಲೇಟರ್ ಪೀರಿಯಡ್. ಓಕೆ, ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎ ಸೇಲ್ಸ್. ಇದನ್ನ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಸೇಲ್ಸ್ ಅಂತೇಳಿ ನಾವು ಕರಿತೀವಿ. ವಾಟ್ ಯು ಮೀನ್ ಬೈ ಪ್ರಾಫಿಟ್? ಇನ್ ಪ್ರಾಫಿಟ್ ಅಂದ್ರೆ ಇಲ್ಲಿ ನಮಗೆ ಇನ್ಕಮ್ ಬರುತ್ತೆ, ಒಪ್ಕೊಂಡು ಇಟ್ ಶುಡ್ ಬಿ ಪ್ರಾಫಿಟ್. ವಾಟ್ಸ್ ದ ಮೀನ್ ಬೈ ಪ್ರಾಫಿಟ್ ಅಂದ್ರೆ ನಮ್ಗೆ ಯಾವ ರೀತಿ ನಾವು ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಪ್ರಾಫಿಟ್ ರೆಫರ್ಸ್ ಟು ಎಕ್ಸೆಸ್ ಆಫ್ revenue, excess of revenue over expenditure. Excess of revenue over expenditure. ಓಕೆ, ನಮಗೆ ರೆವೆನ್ಯೂ ಅನ್ನೋದು ಎಕ್ಸ್ಪ್ಯಾಂಡಿಚರ್ ಗಿನ್ನ ಜಾಸ್ತಿ ಇದ್ರೆ, ಇವಾಗ ಎಕ್ಸಾಂಪಲ್ ನೋಡಿ, ಒಂದು ಪ್ರಾಡಕ್ಟ್ ನ ನೀವು ತಗೊಳ್ಳಿ. Here profit nothing but excess of revenue over expenditure, over its related expenses or expenditure, we should be called as a profit. ಅದನ್ನ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಪ್ರಾಫಿಟ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಟೋಟಲ್ ಒಂದು ಪ್ರಾಡಕ್ಟ್ ನ ನಾನು 1000 ರೂಪೀಸ್ಗೆ ಸೇಲ್ ಮಾಡಿ, ಒಂದು ಪ್ರಾಡಕ್ಟ್ ನಾವು ಎಷ್ಟಕ್ಕೆ ಸೇಲ್ ಮಾಡಿದ್ವಿ? 1000 ರೂಪೀಸ್. ಬಟ್ ಅದಕ್ಕಾಗಿರುವಂತ ಎಕ್ಸ್ಪೆನ್ಸಸ್ 800 ರೂಪೀಸ್. ನಮ್ಗೆ ಇಲ್ಲಿ ಪ್ರಾಫಿಟ್ ಬರುವಂತದ್ದು ಎಷ್ಟು? 200. ಅಂದ್ರೆ ಟೋಟಲ್ ನಾನು ಪ್ರಾಡಕ್ಟ್ ನ ಸೇಲ್ ಮಾಡೋದು ಎಷ್ಟಕ್ಕೆ? 1000. ಬಟ್ ನಾನು ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಲೈಕ್ ನಮ್ಮ ಪ್ರಾಡಕ್ಟ್ ಆಗ್ಬೋದು ಅಥವಾ ಎಂಪ್ಲಾಯಿ ಎಕ್ಸ್ಪೆನ್ಸಸ್ ಆಗ್ಬೋದು, ಎಲ್ಲ ಎಕ್ಸ್ಪೆನ್ಸಸ್ ನಮ್ದು ಟೋಟಲ್ ಮಾಡಿದಾಗ ಇಲ್ಲಿ ಆಗಿರುವಂತದ್ದು ಎಷ್ಟು? ನಮಗೆ 800. Remaining what we are having the 200, it should be called as a profit. But ನಾನು ಸೇಲ್ ಮಾಡಿರೋದು 1000 ಗೆ, ನನಗೆ ಆಗಿರುವಂತ ಎಕ್ಸ್ಪೆನ್ಸಸ್ 800, the remaining 200 we should be called as a profit. Next term loss. ಇಲ್ಲೇನೋ ಪ್ರಾಫಿಟ್ ಬಂದಿದೆ. What do you mean by loss? Here loss refers to excess of
of excess of expenses over income or revenue. Okay, here expenses ಇಲ್ಲಿ ನಮಗೆ ಲಾಸ್ ಯಾವಕ್ಕೆ ಆಗುತ್ತೆ ಅಂದ್ರೆ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ರೆವೆನ್ಯೂ ಆರ್ ಇನ್ಕಮ್. ಓಕೆ, ಇಲ್ಲಿ ನಾವು ಇದನ್ನ ಎಕ್ಸಾಂಪಲ್ ನೋಡಿ. ಇಲ್ಲಿ ಎಕ್ಸೆಸ್ ಆಫ್ ರೆವೆನ್ಯೂ ನಮಗೆ ಎಕ್ಸ್ಪೆಂಡಿಚರ್ ನೋಡಿ, ಇಲ್ಲೇ ಡಿಫರೆನ್ಸಸ್ ಗೊತ್ತಾಗ್ತಾ ಇದೆ. ಏನು? ಎಕ್ಸೆಸ್ ಆಫ್ ರೆವೆನ್ಯೂ, ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್, ಎಕ್ಸೆಸ್ ಆಫ್ ರೆವೆನ್ಯೂ, ಎಕ್ಸೆಸ್ ಆಫ್ expenses over expenditure. Here we should be know about the revenue. ಇಲ್ಲೂ ಅಷ್ಟೇ, ಇಲ್ಲಿ ಏನಾಗಿದೆ ಅಂತಂದ್ರೆ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್. ಇಲ್ಲಿ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ನಮ್ಮ ಇನ್ಕಮ್ ಗಿನ್ನ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಮಗೆ ಇನ್ಕಮ್ ಗಿನ್ನ ಏನಾಗಿರುತ್ತೆ, ಎಕ್ಸ್ಪೆನ್ಸಸ್ ಕಡಿಮೆ ಇರುತ್ತೆ. ಇಲ್ಲಿ ಏನಾಗಿರುತ್ತೆ, ಲಾಸ್ಟ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ, ಇನ್ಕಮ್ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ನೋಡಿ, ನಾನೊಂದು ಪ್ರಾಡಕ್ಟ್ ನ 1000 ರೂಪೀಸ್ಗೆ ಸೇಲ್ ಮಾಡಿದೀನಿ, ಬಟ್ ಅಲ್ಲಾಗಿರುವಂತ ಎಕ್ಸ್ಪೆನ್ಸಸ್ 1200. ನಾನು ಸೇಲ್ ಮಾಡಿರೋದು ಎಷ್ಟಕ್ಕೆ, ಪ್ರಾಡಕ್ಟ್ 1000ಗೆ, ಬಟ್ ಅಲ್ಲಾಗಿರುವಂತ ನಮಗೆ ಎಕ್ಸ್ಪೆನ್ಸಸ್ 1200. This 200 we should be called as loss. ನೋಡಿ, 200 ನಮಗೆ ಏನಾಯ್ತು, ನಾನು ಸೇಲ್ ಮಾಡಿರೋದು 1000ಗೆ, ಬಟ್ ನಮಗೆ ಆಗಿರುವಂತ ಎಕ್ಸ್ಪೆನ್ಸಸ್ 800. This 200 we should be called as a profit. But here we should be getting expense total I am sold product 1000, but here we could spend the expenses 1200. Remaining 200 we should be called as a loss. ಅದು ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಲಾಸ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಟರ್ಮ್ it should be revenue. Revenue nothing but what? Income. Revenue nothing but what? Income. Income or revenue refers to earning made money. Revenue refers to earning a money for sale of goods and services to a customers. ನಮಗೆ ಇಲ್ಲಿ ಪ್ರಾಫಿಟ್ ಯಾವಾಗ ಬರುತ್ತೆ ಅಂತಂದ್ರೆ here revenue nothing but earning a money. Revenue refers to what? Earning a money. Earning a money when we should be sold goods and rendering services to customers. Rendering services to customers. ಅಂದ್ರೆ ನಮಗೆ ಪ್ರಾಫಿಟ್ ಯಾವಾಗ ಬರುತ್ತೆ ಅಂತಂದ್ರೆ ಅರ್ನ್ ಮನಿ ನಮ್ಗೆ ಯಾವಾಗ ಸಿಗುತ್ತೆ ಇಲ್ಲಿ ಅಂತಂದ್ರೆ when we are sold goods and services to customers. ನಾವು ಕಸ್ಟಮರ್ಸ್ ಗೆ ಗೂಡ್ಸ್ ಮತ್ತು ಸರ್ವಿಸಸ್ ನ ನಾವು ಸೇಲ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ಇನ್ಕಮ್ ಬರುತ್ತೆ. ಓಕೆ, ಅದೇ ರೀತಿಯಾಗಿ ಎಕ್ಸ್ಪೆನ್ಸಸ್ refers to the cost incurred for earning a money. ಅಂದ್ರೆ ಇಲ್ಲಿ ನಾವು ಅಮೌಂಟ್ ನ ಅರ್ನ್ ಮಾಡೋದು ಕಾಸ್ಟ್ incurred earning a money. Cost incurred earning a money. Okay, here cost incurred earning a money. Expenses refers to cost incurred earning a money. ನಾವು ಅಮೌಂಟ್ ನ ಪಡೆಯೋದಕ್ಕೋಸ್ಕರ ನಾವು ಮಾಡುವಂತ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ we should be called as a expenses. Example ರೆಂಟ್ ಪೇಡ್. ಯಾವುದೋ ಒಂದು ಬಿಲ್ಡಿಂಗ್ ನ ರೆಂಟ್ ತಗೊಂಡಿದೀವಿ, ರೆಂಟ್ ನ ನಾನು ಪೇ ಮಾಡ್ತಾ ಇದ್ದೀನಿ. ಓಕೆ, ಇಟ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್. ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ ಪೇಡ್. ಒಂದು ಮಿಷಿನರೀಸ್ ನ ರನ್ ಮಾಡಬೇಕು, ಇದನ್ನ ಎಲೆಕ್ಟ್ರಿಸಿಟಿನ ನಾನು ಪೇ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಮ್ಮ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ
ನಾವು ಮಾಡುವಂತ ಎಕ್ಸ್ಪಾನ್ಸಸ್ ನಾವೇನಂತೇಳಿ ಅಮೌಂಟ್ ನಾವು ಏನು ಸ್ಪೆಂಡ್ ಮಾಡ್ತೀವೋ ಅದನ್ನ ನಾವೇನಂತೇಳಿ ಕರಿತೀವಿ ಎಕ್ಸ್ಪಾನ್ಸಸ್. ಅದನ್ನ ಹೇಳ್ತಾರದು ಕಾಸ್ಟ್ ಇನ್ಕರ್ಡ್ ಅರ್ನಿಂಗ್ ಎ ಮನಿ. Okay, it should be called as a expenses. Okay, remaining terms we should be discussed in the next class. Okay, thank you student, have a nice day.